ಆಕಾಶವಾಣಿ ಮೈಸೂರು. ಮಹಿಳಾ ರಂಗ ಸಾಧನ ಶಿಖರ. ಇಂದಿನ ಕಾರ್ಯಕ್ರಮದಲ್ಲಿ ಒನ್ ರೈಡ್ ಒನ್ ನೇಷನ್ ಅಭಿಯಾನದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸೈಕಲ್ ಯಾನ ಮಾಡಿರುವ ಪೂಜಾ ಹರೀಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತು ನಮ್ಮ ಜೊತೆ ಒಬ್ರು ಸೈಕ್ಲಿಸ್ಟ್ ಇದ್ದಾರೆ. ಇವರು ಒನ್ ರೈಡ್ ಒನ್ ನೇಷನ್ ಅನ್ನೋ ಅಭಿಯಾನದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸೈಕಲ್ ಓಡಿಸಿ ಇತಿಹಾಸದಲ್ಲಿ ಒಂದು ಹೆಸರನ್ನ ಬರೆದಿರೋರು. ಇವರ ಹೆಸರು ಪೂಜಾ ಹರೀಶ್ ಅಂತ. ಅವರನ್ನ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಕೇಳುಗರಿಗೂ ನಮಸ್ಕಾರ. ಮೇಡಮ್, ಮೊದಲಿಗೆ ನಿಮ್ಮ ಬಾಲ್ಯ ಹೇಗಿತ್ತು? ನೀವು ಆಗ್ಲಿಂದಾನು ಸೈಕಲ್ ಓಡಿಸೋದ್ರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇತ್ತಾ? ಹೇಗಿತ್ತು ನಿಮ್ಮ ಒಂದು ಬಾಲ್ಯ ಅಂತ ನಮ್ಗೆ ತಿಳಿಸ್ಕೊಡ್ಬಹುದಾ? ನನ್ನ ಬಾಲ್ಯ, ನಾನು ಚಿಕ್ಕಮಗಳೂರಲ್ಲಿ ಹುಟ್ಟಿ ಬೆಳೆದಿರೋದು. ಅದ್ ಸಾಮಾನ್ಯ ಸೈಕಲ್ ಓಡಿಸೋದು ಮಕ್ಳಿಗೆ ಆಸೆ ಇರೋ ತರನೇ ನಾನು ಆಗ ಸೈಕಲ್ ಓಡಿಸ್ತಾ ಇದ್ದಿದ್ದು. ಬಟ್ ಆಗೆಲ್ಲ ಬಾಡಿಗೆ ಸೈಕಲ್ ತಗೊಂಡು ಅಭ್ಯಾಸ ಮಾಡಿ ಅದು ಪ್ರಾಕ್ಟೀಸ್ ಮಾಡ್ತಿದ್ವಿ ಹೊರತು ನನಗೆ ಅಂತ ನಮ್ಮ ಮನೇಲಿ ಸೈಕಲ್ ಏನು ತಗೊಂಡಿರ್ಲಿಲ್ಲ. ನಾನು ಮಾಮೂಲಿ ಆಟ ಆಡ್ಕೊಂಡು ಯಾವಾಗ್ಲೂ ಫೀಲ್ಡ್ ಅಲ್ಲೇ ಇರ್ತಿದ್ವಿ. ಫೀಲ್ಡ್ ಬಿಟ್ರೆ ಸ್ಕೂಲ್ ಬಿಟ್ರೆ ಫೀಲ್ಡ್, ಆತರ ಏನೋ ಒಂದು ಆಟದಲ್ಲಿ ಯಾವಾಗ್ಲೂ ತೊಡಗಿಸ್ಕೊಂಡಿರ್ತಿದ್ದೆ ನಾನು. ಓಕೆ. ಹಾಗೆ ಈ ಬಾಲ್ಯ ಎಲ್ಲ ಕಳೆದು ನೀವು ಮದುವೆ ಆಗಿ ಮೈಸೂರಿಗೆ ಬಂದ ನಂತರ ಸೈಕ್ಲಿಂಗ್ ಅಲ್ಲೇ ನೀವು ಒಂದೇನಾದ್ರೂ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಯಾಕೆ? ಆಕ್ಚುಲಿ ಸೈಕ್ಲಿಂಗ್ ಅಲ್ಲೇ ಮಾಡ್ಬೇಕು ಅಂತ ನನ್ನ ಫಿಟ್ನೆಸ್ ಜರ್ನಿ ಏನ್ ಸ್ಟಾರ್ಟ್ ಆಗ್ಲಿಲ್ಲ. ನನಗೆ ನನ್ನ ಎರಡನೇ ಮಗ ಹುಟ್ಟಿದ್ಮೇಲೆ ನಾನು ಸ್ವಲ್ಪ ಐ ಆಮ್ ನಾಟ್ ಫಿಟ್ ಅಂತ ಅನ್ಸಕ್ ಶುರು ಆಯ್ತು. ಅಂಡ್ ಏನಾದ್ರೂ ಮಾಡ್ತಾ ಇರ್ಬೇಕು ಅಂತ ಫಸ್ಟ್ ಇಂದಾನು ಆಸೆ ಇತ್ತು. ಬಿಕಾಸ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಸ್ವಲ್ಪ ಟೈಮ್ ತಗೊಳ್ಳೋದ್ ಕಷ್ಟ ಆಗ್ತಿತ್ತು. ಫಿಟ್ನೆಸ್ ಅಂತ ನಾನು ರನ್ನಿಂಗ್, ಆಮೇಲೆ ಸ್ಮಾಲ್ ಹೈಕ್ಸ್ ಆತರ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅದು ಹೀಗೆ ಬರ್ತಾ ಬರ್ತಾ ಸೈಕ್ಲಿಂಗು ಒಂದಿನ ನನ್ಗೆ ನಮ್ಮ ಫಿಟ್ನೆಸ್ ಕೋಚ್ ಒಬ್ರು ಇದ್ದಾರೆ, ವಿನಯ್ ಸಿಂಗ್ ಅಂತೇಳಿ. ಇದೆಲ್ಲದಕ್ಕೂ ಅವರೇ ಸ್ಫೂರ್ತಿ ನಮ್ಗೆ. ಅವರೇ ಒಂದಿನ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಸೈಕ್ಲಿಂಗ್ ಅಂದ್ರು. ಸೊ ಹಾಗೆ ಸೈಕ್ಲಿಂಗ್ ಚಿಕ್ಕ 10 ಕಿಲೋಮೀಟರ್ಸ್, 20 ಕಿಲೋಮೀಟರ್ಸ್, ಹಾಗೆ ರಿಂಗ್ ರೋಡ್, ಬೆಟ್ಟ, ಆ ತರ ಸ್ಟಾರ್ಟ್ ಆಯ್ತು ನಂದು. ಒಂದು 6 ಇಯರ್ಸ್ ಇಂದ ನಾವು ಸೈಕ್ಲಿಂಗ್ ಮಾಡ್ತಾ ಇದೀವಿ. ಓಕೆ. ಹಾಗೆ ಈಗ ನೀವು ಈ ಸೈಕ್ಲಿಂಗ್ ಅಲ್ಲಿ ಏನೆಲ್ಲ ಎಕ್ಸ್ಪಿಡಿಷನ್ಸ್ ನ ತಗೊಂಡಿದ್ದೀರಾ? ಅಂದ್ರೆ ಎಲ್ಲೆಲ್ಲಿಗೆ ಹೋಗಿದ್ದೀರಾ, ಏನೆಲ್ಲ ಮಾಡಿದೀರಾ ಸೈಕ್ಲಿಂಗ್ ಅಲ್ಲಿ? ಸೈಕ್ಲಿಂಗ್ ಅಂತ ತಗೊಂಡ್ರೆ ಸುಮಾರು ವೆಸ್ಟರ್ನ್ ಘಾಟ್ಸ್ ಎಲ್ಲ ಮಾಡಿದೀವಿ. ಆಗುಂಬೆ, ಚಾಮುಂಡಿ ಘಾಟ್, ಆಮೇಲೆ ಊಟಿ ಸೈಕ್ಲಿಂಗ್ ಸುಮಾರು ಸಲ ಮಾಡಿದೀವಿ. ಮೈಸೂರು ಟು ರಾಮೇಶ್ವರಂ, ಆ ತರ ಎಲ್ಲ ಧನುಷ್ಕೋಡಿ ರೈಡ್, ಆ ತರ ಎಲ್ಲ ಸುಮಾರು ಸೈಕ್ಲಿಂಗ್ ಪ್ರಾಕ್ಟೀಸ್. ಅಂಡ್ ಮೈಸೂರ್ ಇಸ್ ವಿ ಆರ್ ಪ್ರಿವಿಲೇಜ್ಡ್. ಹೌದು. ಸುತ್ತಮುತ್ತ ನಾವು ರಿಂಗ್ ರೋಡಿಗೆ ಒಂದು ಎಂಟರ್ ಆಗ್ಬಿಟ್ರೆ ಸಾಕು, ಒಂದು 10 ರೂಟ್ಸ್ ಸಿಕ್ಬಿಡುತ್ತೆ ನಮ್ಗೆ. ನೀವು ಮೇಲ್ಕೋಟೆಗೆ ಹೋಗಿದೀವಿ ಸುಮಾರು ಸಲ, ಆತರ ನಂಜನಗೂಡ್ ಅಂತೂ ರೆಗ್ಯುಲರ್ ನಮಗೆ. ಹಾಗೆ ಸುತ್ತೂರ್ ಹೋಗ್ತಿರ್ತೀವಿ, ಟಿ ನರಸೀಪುರ, ಸುತ್ತೂರ್ ಅನ್ಕೊಂಡು ಮೈಸೂರು ಸುತ್ತಮುತ್ತ ನೀವು ಎಲ್ಲಿ ಕೇಳಿ, ಮಡಿಕೇರಿಗೆ ಹೋಗಿರ್ತೀವಿ. ಸೊ ಎಲ್ಲಾ ಪ್ಲೇಸಸ್ಗೂ ಸೈಕಲ್ ಅಲ್ಲಿ ಹೋಗಕ್ ಶುರು ಮಾಡಿದ್ವಿ. ಅಂಡ್ ನಮ್ಗೆ ಮೇನ್ ಅಡ್ವಾಂಟೇಜ್ ಆಗಿದ್ದು ಅಂದ್ರೆ ಕೋವಿಡ್ ಟೈಮ್. ಆ ಟೈಮಲ್ಲಿ ನಾವ್ ಇನ್ನು ಜಸ್ಟ್ ಸೈಕ್ಲಿಂಗ್, ನಾನು ನನ್ನ ಹಸ್ಬೆಂಡ್ ಇಬ್ರು ಸೈಕ್ಲಿಸ್ಟ್. ಸೊ ಅವರು, ನಾನು ಮತ್ತೆ ನಮ್ದು ಒಂದು ತಂಡ ಇದೆ, ರಾಯಲ್ ರೈಡರ್ಸ್ ಅಂತ. ಸೊ ಅದರಲ್ಲಿ ಒಂದಿಷ್ಟು ಟೀಮ್ ಮೆಂಬರ್ಸ್ ನಾವೆಲ್ಲ ಸೇರ್ಕೊಂಡು ವೀಕೆಂಡ್ ಪ್ಲಾನ್ ಮಾಡ್ಕೊಳ್ಳೋದು, ಸುತ್ತಮುತ್ತ ಹೋಗೋದು, ಅದೊಂದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಈ ಕೋವಿಡ್ ಟೈಮ್ ಅಲ್ಲಿ ಹೊರಗೆ ಹೋಗೋ ಹಂಗಿರ್ಲಿಲ್ಲ, ಅವಾಗ ನೀವು ಸೈಕ್ಲಿಂಗ್ ನ ಅಭ್ಯಾಸ ಮಾಡ್ಕೊಂಡಿದ್ದು ಜಾಸ್ತಿ ಅಂತ ಹೇಳ್ತಿರಲ್ಲ, ಇದು ಹೇಗೆ ಅಂತ? ಅದೇ ಸೈಕ್ಲಿಂಗ್ ಬಿಫೋರ್ ಕೋವಿಡ್ ಸ್ಟಾರ್ಟ್ ಆಯ್ತು ನಮ್ಗೆ. ಆಗೆಲ್ಲ ಹೆಂಗಿತ್ತು ಅಂದ್ರೆ ಆಫ್ಟರ್ 2 months or 3 months ವಿ ಸ್ಟಾರ್ಟೆಡ್. ಆಕ್ಚುಲಿ ಕೋವಿಡ್ ಹಿಟ್ ಆದ ತಕ್ಷಣ ನಮ್ಗೆ ಯಾರಿಗೂ ಆಚೆ ಹೋಗಕ್ಕಿರ್ಲಿಲ್ಲ. ಅದಾದ್ಮೇಲೆ ಸ್ವಲ್ಪ ಆಫೀಸಲ್ಲೆಲ್ಲ ವರ್ಕ್ ಲೋಡ್ ಸ್ವಲ್ಪ ಕಡಿಮೆ ಆಗ್ತಿತ್ತು, ಮಧ್ಯದಲ್ಲಿ ರೆಸ್ಟ್ರಿಕ್ಷನ್ಸ್ ಬರ್ತಾ ಇತ್ತಲ್ಲ. ಆ ಟೈಮಲ್ಲಿ ನಾವು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು ಟೈಮ್ ನ. ಖಂಡಿತ. ಆ ಟೈಮ್ ಅನ್ನೋದು ಹೇಗೆ ಯುಟಿಲೈಸ್ ಮಾಡ್ಬೇಕು ಅಂತ ನಿಮ್ಮ ಮಾತುಗಳನ್ನ ಕೇಳಿದ್ರೆ ನೀಟಾಗಿ ಅರ್ಥ ಆಗ್ತಾ ಇದೆ. ನಾನು ನಿಮ್ಮ ಓಪನಿಂಗ್ ಅಲ್ಲಿ ಹೇಳಿದೆ, ಕಾಶ್ಮೀರ್ ಟು ಕನ್ಯಾಕುಮಾರಿ ನೀವು ಸೈಕಲ್ ಓಡಿಸಿ ಇತಿಹಾಸದಲ್ಲಿ ನಿಮ್ಮ ಹೆಸರನ್ನ ಬರ್ದಿದ್ದೀರಾ ಅಂತ. ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ನಿಮ್ದು? ಕಾಶ್ಮೀರ್ ಟು ಕನ್ಯಾಕುಮಾರಿ ಸೈಕಲ್ ಬರೋದು
ಇಡೀ ಇಂಡಿಯಾನ ಒನ್ ಲೈನ್ ಅಲ್ಲಿ ನೀವು ಆರಾಮಾಗಿ ಕವರ್ ಮಾಡ್ಕೊಂಡು ಬಂದಿದ್ದೀರಾ ಅಂದ್ರೆ ಹೇಗಿತ್ತು ಅದು? ಆಕ್ಚುಲಿ ಇದಕ್ಕೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಮಾಡಿರೋದು ನಾವು ಈಗ 2025 ಅಲ್ಲಿ ಮಾಡಿರೋದು. ಅದ್ರ ಹಿಂದೆ ಒಂದೆರಡು 3-4 ವರ್ಷದ ಪ್ರಾಕ್ಟೀಸ್ ಇತ್ತು ನಮಗೆ. ಸೊ ನಾವ್ ಯಾವಾಗ ಈ ಸ್ವಲ್ಪ ಸೈಕ್ಲಿಂಗ್ ನ ಜಾಸ್ತಿ ಮಾಡ್ತಾ ಇದ್ವಿ, ಆ ಟೈಮಲ್ಲಿ ಒಂದು ಇಂಡಿಯಾದಲ್ಲಿ ಒನ್ ಆಫ್ ದ ಟಫೆಸ್ಟ್ ಅಂತ ಹೇಳ್ಬೋದು ಮನಾಲಿ ಲೇ ಕಾರ್ದುಂಗ್ಲಾ ಅಂತ ಒಂದು ಎಕ್ಸ್ಪಿಡಿಷನ್ ಇದೆ. ಸೊ ಅದನ್ನ ನಾವು ಸೈಕಲ್ ಅಲ್ಲಿ ಕವರ್ ಮಾಡಿದ್ವಿ, ಹೈ ಆಲ್ಟಿಟ್ಯೂಡ್ ಸೈಕ್ಲಿಂಗ್ ಅದು. ಸೊ ಅದನ್ನ ನಮ್ಮ ತಂಡದಿಂದ, ರಾಯಲ್ ರೈಡರ್ಸ್ ತಂಡದಿಂದ ನಾವೊಂದು 13 ಜನ, ವಿನಯ್ ಸಿಂಗ್ ಅವ್ರ ನೇತೃತ್ವದಲ್ಲಿ ಸ್ಟಾರ್ಟ್ ಮಾಡಿದ್ದು ಅದು. ಸೊ ಅದು ಹೋಗಿ ಬಂದ್ಮೇಲೆ ಏನೋ ಒಂದು ಕಾನ್ಫಿಡೆನ್ಸ್ ಬಂತು. ಆಗ್ಲಿಂದಾನೇ ನನ್ನ ಹಸ್ಬೆಂಡ್ ಸ್ಟಾರ್ಟ್ ಮಾಡಿದ್ರು, ಕೇಟುಕೆ ಮಾಡೋಣ, ನೆಕ್ಸ್ಟ್ ಮಾಡಿದ್ರೆ ಕೇಟುಕೆ ಮಾಡೋಣ ಅಂತ. ಸೊ ಕಾರಣಾಂತರಗಳಿಂದ ಇಷ್ಟು ವರ್ಷ ಆಗಿರ್ಲಿಲ್ಲ. ಸೊ ಅದು ಈ ವರ್ಷ ನಮ್ಗೆ ಸಕ್ಸಸ್ ಮಾಡಕ್ಕೆ ಆಯ್ತು. ಅಂದ್ರೆ ಯಾವಾಗ್ಲೂ ನಾವ್ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು, ಇನ್ನೂ ಪ್ರಾಕ್ಟೀಸ್ ಇಷ್ಟು ಬೇಗಲೇ ಆಗತ್ತಾ ಅಂತ ಅನ್ಕೊಳ್ತಾ ಇದ್ವಿ. ನಮ್ಮ ಟೀಮ್ ಅಲ್ಲಿ ಎಲ್ರು ನಿಯರ್ ಟು 50 ಅಂಡ್ 50+ ಆ ತರ ಇರೋರು ಇದಾರೆ. ಹೆಣ್ಮಕ್ಳುನು ಇದೀವಿ, ಈಕ್ವಲ್ ಇದೀವಿ ನಾವು, ಹೆಣ್ಮಕ್ಳು ಮತ್ತೆ ಗಂಡಸರು ಈಕ್ವಲ್ ಇದೀವಿ. ಸೊ ಎಲ್ಲರದು ಪ್ರಯಾರಿಟೀಸ್, ರೆಸ್ಪಾನ್ಸಿಬಿಲಿಟೀಸ್ ಒಂದೊಂದು ವರ್ಷ ಒಂದೊಂದೇನೇನೋ ಇರ್ತಿತ್ತು. ಸೊ ಈ ವರ್ಷ ನಮಗ್ ಸಕ್ಸಸ್ ಆಯ್ತು ಅದು. ಓಕೆ, ನೀವು ಕಾಶ್ಮೀರ್ ಟು ಕನ್ಯಾಕುಮಾರಿ ಬರುವಾಗ ಎಷ್ಟೋ ಸ್ಟೇಟ್ ಗಳನ್ನ ದಾಟಿ ಬಂದಿರ್ತೀರಾ. ಹೇಗಿತ್ತು ಆ ಎಲ್ಲಾ ಎಕ್ಸ್ಪೀರಿಯನ್ಸ್ಗಳು? ಬೇರೆ ಬೇರೆ ಸ್ಟೇಟ್ ಅಲ್ಲಿ ನಿಮಗೆ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಆಗಿರಬಹುದು, ಅದನ್ನೆಲ್ಲ ನಮ್ಗೆ ಹೇಳ್ಬೋದಾ? ಖಂಡಿತ. ಆಕ್ಚುಲಿ ನಾವು ಒಂದು 11 ಸ್ಟೇಟ್ಸ್ ನ ಕವರ್ ಮಾಡಿದ್ವಿ. ಅಂದ್ರೆ ನಾವು ಶ್ರೀನಗರ್ ಇಂದ ಸ್ಟಾರ್ಟ್ ಮಾಡಿದ್ದು. ಶ್ರೀನಗರ್ ಬಂದು ಸೆಪ್ಟೆಂಬರ್ 22 ಸ್ಟಾರ್ಟ್ ಮಾಡಿದ್ದಕ್ಕೆ ನಾವು ದಾರಿಲ್ ಬರ್ತಾ ತುಂಬಾ ಐಕಾನಿಕ್ ಹಿಸ್ಟಾರಿಕಲ್ ಪ್ಲೇಸಸ್ ನ ಸುಮಾರು ಕವರ್ ಮಾಡಿದ್ವಿ. ಅಂದ್ರೆ ಲೈಕ್ ನಿಮ್ಗೆ ಇಟ್ ಸೆಲ್ಫ್ ಇಸ್ ಅ ಹಿಸ್ಟಾರಿಕಲ್ ಪ್ಲೇಸ್, ಲಾಲ್ ಚೌಕ್. ಅದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದಕ್ಕೆ 3 phases ಅಂತ ಮಾಡ್ಕೊಂಡಿದ್ವಿ. ಫಸ್ಟ್ 1 ವೀಕಿಗೆ ನಾವು ಡೆಲ್ಲಿಗೆ ಬರ್ಬೇಕಿತ್ತು. ಸೆಕೆಂಡ್ ವೀಕ್ ಅಂದ್ರೆ ನಾವು ಮಹಾರಾಷ್ಟ್ರ ನಾಗ್ಪುರಿಗೆ ಬರ್ಬೇಕಿತ್ತು. ಥರ್ಡ್ ವೀಕೆಂಡ್ ನಾವು ಬ್ಯಾಂಗ್ಳೂರಿಗೆ ಬರ್ಬೇಕಿತ್ತು. ಈ 3 phases ನ ಕವರ್ ಮಾಡ್ಕೊಳ್ತಾ ದಾರಿಲಿ ತುಂಬಾ ಎಕ್ಸೈಟ್ಮೆಂಟ್ ಕೊಡೋ ಕಷ್ಟಗಳು ಇರೋದು, ಚಾಲೆಂಜಸ್ ಇರೋದು ನಮ್ ಜರ್ನಿನಲ್ಲಿ. ಬಟ್ ಇಂಡಿಯಾ ಆಸ್ ಅ ಹೋಲ್ ಅಂತ ನಾವು ಈಗ ಕುರುಕ್ಷೇತ್ರದ ಮುಂದೆ ಬಂದ್ವಿ, ಗ್ವಾಲಿಯರ್ ಬ್ಯೂಟಿಫುಲ್ ಪ್ಯಾಲೇಸ್, ಎಲ್ಲೋ ಸೈಕಲ್ ಹೊಡ್ಕೊಂಡು ಬರ್ತಾ ಇದ್ವಿ, ಸಡನ್ ವಿ ಸಾ ಒನ್ ಬ್ಯೂಟಿಫುಲ್ ಪ್ಯಾಲೇಸ್, ನೋಡಿದ್ರೆ ಅದು ಗ್ವಾಲಿಯರ್ ಪ್ಯಾಲೇಸ್. ಅಲ್ಲಿ ಸೈಕಲ್ ಅಲ್ಲಿ ಹೋಗಿ ಅಲ್ಲಿ ಫೋಟೋ ತಗೊಳ್ಳೋದು ಇಸ್ ಅ ಡಿಫ್ರೆಂಟ್ ಫೀಲಿಂಗ್ ಆಲ್ ಟುಗೆದರ್. ಅದಾದ್ಮೇಲೆ ಪೆಂಚ್ ಫಾರೆಸ್ಟ್ ಅಂತ ಸಿಕ್ತು, ಟೈಗರ್ ರಿಸರ್ವ್ ಫಾರೆಸ್ಟ್, ಆಲ್ಮೋಸ್ಟ್ 80 ಕಿಲೋಮೀಟರ್ಸ್ ಫಾರೆಸ್ಟ್ ರೇಂಜ್. ಅದು ಮಹಾರಾಷ್ಟ್ರ ಮತ್ತೆ ಮಧ್ಯಪ್ರದೇಶ್ ಎರಡಕ್ಕೂ ಕವರ್ ಆಗುತ್ತೆ ಅದು. ಅಲ್ಲಿ ಆ 80 ಕಿಲೋಮೀಟರ್ಸ್ ಕಂಪ್ಲೀಟ್ ನಾವು ಅದ್ರ ಮೇಲೆ ಪೆಂಚ್ ಫಾರೆಸ್ಟ್ ಅಲ್ಲಿ ಸೈಕಲ್ ಮಾಡಿದ್ವಿ. ಅದಾಗಿ ಹೀಗೆ ಮುಂದೆ ಬರ್ತಾ ಹೈದರಾಬಾದ್ ಚಾರ್ಮಿನಾರ್ ಸೈಕಲ್ ಅಲ್ಲೇ ಕವರ್ ಮಾಡಿದ್ವಿ. ಹಾಗೆ ಸುಮಾರು ಐಕಾನಿಕ್, ವಿಧಾನಸೌಧ, ಬ್ಯಾಂಗ್ಳೂರ್ ಅಂದ್ರೆ ಇದು ಒಂದ್ ಸ್ವಲ್ಪ ಯಾವಾಗ್ಲೂ ಕಿಯಾಸ್ಕು. ನಮ್ಮ ಬ್ಯಾಂಗ್ಳೂರ್ ಅಂತ ನಾವು ಮೈಸೂರಿನವ್ರು ಹೇಳೋದ್ ಕಡಿಮೆ ಅಲ್ವಾ. ಸೊ ನನಗೆ ಅದು ಅಷ್ಟೆಲ್ಲ ಥರ್ಡ್ ವೀಕ್ ಬ್ಯಾಂಗ್ಳೂರಿಗೆ ರೀಚ್ ಆಗ್ತಿತ್ತಂದ್ರೆ ನಮ್ಮೂರಿಗೆ ಬರ್ತಾ ಇದೀವಿ, ನಮ್ ಬೆಂಗಳೂರಿಗೆ ಬರ್ತಾ ಇದೀವಿ ಅಂಡ್ ವಿಧಾನಸೌಧ ರೀಚ್ ಆಗಿದ್ದು. ಸೊ ಇಟ್ಸ್ ಗ್ರೇಟ್ ಪ್ಲೆಜರ್ ಅಂಡ್ ಅದೊಂಥರ ಹೇಳ್ಕೊಳಕ್ ಒಂದ್ 4ನೇ ತಿಂಗಳಾಯ್ತು ನಾವ್ ಇದ್ ಮುಗಿಸಿ. ಬಟ್ ಈಗ್ಲೂ ತುಂಬಾ ರೋಮಾಂಚನ ಅನ್ಸುತ್ತೆ. ಅಂಡ್ ಥರ್ಡ್ಲಿ ಇದನ್ನ ಕವರ್ ಮಾಡಿದ್ವಿ ನಾವು, ಏನದು ಲಾಸ್ಟಿಗೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಕನ್ಯಾಕುಮಾರಿನಲ್ಲಿ. ಸೊ ವ್ಯಾಲೀಸ್ ಇಂದ ಸ್ಟಾರ್ಟ್ ಮಾಡಿ ಓಷನ್ ತನಕ ಕವರ್ ಮಾಡಿದೀವಿ. ಆಮೇಲೆ ಡೆಲ್ಲಿನಲ್ಲಿ ಸುಮಾರು ಐಕಾನಿಕ್ ಪ್ಲೇಸಸ್ ಮುಂದೆ ಸೈಕಲ್ ಹೊಡೆದಿದೀವಿ. ಆಮೇಲೆ ನಾಗ್ಪುರ್ ಅಲ್ಲಿ 0 ಮೈಲ್ ಪ್ಲೇಸ್, ಅಂದ್ರೆ ಇಟ್ಸ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಆಫ್ ಸೆಂಟರ್ ಪಾಯಿಂಟ್ ಆಫ್ ಇಂಡಿಯಾ. ಸೊ ಅದು ಸೈಕಲ್ ಅಲ್ಲಿ. ಸೊ ಎವ್ರಿಥಿಂಗ್ ಇನ್ 1 ಸೈಕಲ್ ರೈಡ್ ಅನ್ನೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಖಂಡಿತವಾಗ್ಲೂ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೇನೆ ಆ ಹೆಮ್ಮೆ ಎದ್ದು ಕಾಣಿಸ್ತಾ ಇದೆ ನಮಗೆ. ಅಂದ್ರೆ ನೀವೀಗ ಕಾಶ್ಮೀರ್ ಟು ಕನ್ಯಾಕುಮಾರಿ ಏನು ವ್ಯಾಲಿ ಟು ಓಷನ್ ಅಂತ ರೈಡ್ ತಗೊಂಡಿದ್ರಲ್ಲ, ಅದು ನೀವೀಗ ಹೇಳಿದ್ರಲ್ಲಿ 3 ವಾರದ ರೈಡ್ ಆಗಿತ್ತ? ಅದು 22 days ಆಫ್ ರೈಡ್ ಆಗಿತ್ತದು. 3 weeks ಬ್ಯಾಂಗ್ಳೂರಿಗೆ ಬಂದ್ಬಿಟ್ವಿ. ಇನ್ 3 days ಅಲ್ಲಿ ನಾವು ಕನ್ಯಾಕುಮಾರಿಗೆ ಹೋದ್ರಿ. ಆ 22 days ಅಲ್ಲಿ ನೀವು ನಿಮ್ಮ ಫ್ಯಾಮಿಲಿನ ಬಿಟ್ಟು ಹೋಗಿರೋದು ಒಂದ್ ಕಡೆ ಆದ್ರೆ, ನಿಮ್ಮ ಪ್ಯಾಷನ್ ಅನ್ನ ಫಾಲೋ ಮಾಡ್ತಿರೋದು ಇನ್ನೊಂದ್ ಕಡೆ ಆಗಿರತ್ತೆ. ಹೇಗಿತ್ತು ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಈ ಟೈಮಲ್ಲಿ ನಿಮ್ಗೆ? ಎಕ್ಸಾಕ್ಟ್ಲಿ, ಅದು ತುಂಬಾ ಇಂಪಾರ್ಟೆಂಟ್. ಫ್ಯಾಮಿಲಿ ಸಪೋರ್ಟ್
ಆಫೀಸಲ್ಲಿ ನಮಗ್ ಕೊಡೋ ಸಪೋರ್ಟ್. ಐ ಆಮ್ ಅ ವರ್ಕಿಂಗ್ ವುಮನ್. ನಾನು ನನ್ನ ಹಸ್ಬೆಂಡ್ ಇಬ್ರು ಒಟ್ಟಿಗೆ ಎಲ್ಲಾ ರೆಸ್ಪಾನ್ಸಿಬಿಲಿಟಿನ ಒಂದ್ ಕಡೆ ಇಟ್ಟು ನಮ್ ಪ್ಯಾಷನ್ ಇಂದ ಆಚೆ ಬರ್ಬೇಕು ಅಂದ್ರೆ ಇಟ್ಸ್ ಅ ವೆರಿ ಲಾಂಗ್ ಅಂಡ್ ಟಿಡಿಯಸ್ ಪ್ರೊಸೆಸ್. ಯಾಕೆ ಇಷ್ಟು ವರ್ಷ ನಾವ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ನಲ್ಲ, ಇದೇ ರೆಸ್ಪಾನ್ಸಿಬಿಲಿಟೀಸ್ ನ ತಲೆಯಲ್ಲಿ ಇಟ್ಕೊಂಡು ಮೋಸ್ಟ್ಲಿ ಆಗಲ್ಲ ನಮ್ಗೆ, ಈ ವರ್ಷ ಆಗಲ್ಲ, ಈ ವರ್ಷ ಆಗಲ್ಲ, ಹಾಗೆ ಪುಷ್ ಆಗ್ತಾ ಬಂದಿತ್ತು. ಸೊ ಹೇಗಿತ್ತು ಅಂದ್ರೆ ರೊಟೀನ್ 3-4 months ಇಂದಾನೆ ನಮ್ದು ಪ್ರಿಪ್ರೇಷನ್ ಸ್ಟಾರ್ಟ್ ಆಯ್ತು. ಅದಕ್ಕೆ ನಾವು ಎವ್ರಿ ಡೇ ಒಂದು 80 kilometers ಅಥವಾ ವೀಕ್ಲಿ ಒಂದು ಟಾರ್ಗೆಟ್ ಕೊಟ್ಟಿರೋರು 1000 kilometers ಮಾಡ್ಬೇಕು ಅಂತ. ಸೊ ಪ್ರಾಕ್ಟೀಸ್ ರೈಡ್ ವಾಸ್ ಓನ್ಲಿ ಹೆಕ್ಟಿಕ್ ನಮ್ಗೆ. ಯಾಕೆಂದ್ರೆ ಅಲ್ಲಿಂದ ಬೆಳಗ್ಗೆ ಬೇಗ ಹೇಳ್ಬೇಕಿತ್ತು, ಅಂದ್ರೆ ಒಂದು 3-4 o'clock ಎದ್ದು ಮನೆಯಲ್ಲಿ ಕೆಲವೆಲ್ಲ ಬೇಸಿಕ್ ರೆಸ್ಪಾನ್ಸಿಬಿಲಿಟೀಸ್, ನನ್ ಮಗ ಇನ್ನು ಕಾಲೇಜ್ಗೆ ಹೋಗ್ತಾ ಇದ್ದ, ಅದನ್ನೆಲ್ಲ ಮುಗಿಸಿ ರೈಡ್ ನಾವು ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಒಂದು 5 o'clock ಆಗೋದು. 5 ಇಂದ ವಾಪಸ್ ಬಂದು ನಮ್ ಮತ್ತೆ ರೊಟೀನ್, ನಮ್ ಮನೆ ರೆಸ್ಪಾನ್ಸಿಬಿಲಿಟಿ, ಆಫೀಸ್ ರೆಸ್ಪಾನ್ಸಿಬಿಲಿಟಿ, ಆತರ. ಅಂಡ್ ನಮ್ಗೆ ಸ್ಟ್ರೆಂಥನಿಂಗ್ ಟ್ರೈನಿಂಗು, ಹೌದು, ಮಧ್ಯದಲ್ಲಿ ಸ್ಟ್ರೆಚಿಂಗ್ ಅಂತ ಯೋಗ, ನಾವು ರೆಗ್ಯುಲರ್ ಯೋಗ ಮಾಡೋರು. ಸೊ ಎಲ್ಲದಕ್ಕೂ ಟೈಮ್ ಕೊಡೋ ಅಷ್ಟೊತ್ತಿಗೆ ಇಟ್ ವಾಸ್ ಅ ವೆರಿ ಹೆಕ್ಟಿಕ್ ಸ್ಕೆಡ್ಯೂಲ್ ಫಾರ್ 3 months. ಜೂನ್ ಅಲ್ಲಿ ನಮ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದಕ್ಕೆ ಆಕ್ಚುಲ್ ಆಗಿ ಆಲ್ಮೋಸ್ಟ್ ನಾವು ಸೆಪ್ಟೆಂಬರ್ ಅಲ್ಲಿ ನಮ್ ರೈಡ್ ಸ್ಟಾರ್ಟ್ ಮಾಡಿತ್ತು. ಅದಕ್ಕೆ ಫ್ಯಾಮಿಲಿ ಸಪೋರ್ಟ್, ನನ್ನ ಇಬ್ರು ಮಕ್ಕಳು, ನಮ್ಮ ಅತ್ತೆ, ಪ್ರತಿಯೊಬ್ರದ್ದು ಸಪೋರ್ಟ್ ಇಲ್ಲ ಅಂದ್ರೆ ಅದು ಇಂಪಾಸಿಬಲ್. ನೀವು ನಿಮ್ಮ ಗಂಡ ಇಬ್ರು ಈ ಒಂದು ಸೈಕ್ಲಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋರೇ ಆಗಿರೋದ್ರಿಂದ ನಿಮ್ಗೆ ಆಕ್ಚುಲಿ ಇದು ಈಸಿ ಆಯ್ತು ಅಂತ ಹೇಳ್ಬಹುದು ಅಲ್ವಾ? ಸಮ್ವಾಟ್. ಅಷ್ಟು ದೂರ ಹೋಗ್ತಾ ಇದ್ದೀರಾ ಅಂತ ಅಂದ್ರೆ ಒಂದು ಡ್ರೆಸ್ ಕೋಡ್ ನ ನೀವು ಮೇಂಟೈನ್ ಮಾಡ್ಬೇಕಾಗತ್ತೆ. ಅಂದ್ರೆ ಕೆಲವೊಂದು ಕಡೆ ಚಳಿ ಇರಬಹುದು, ಕೆಲವೊಂದ್ ಕಡೆ ಸೆಕೆ ಇರಬಹುದು, ಮಳೆ ಕೂಡ ಬಂದಿರಬಹುದು ನೀವು ಬರೋ ದಾರಿಯಲ್ಲಿ. ಅದನ್ನೆಲ್ಲ ನೀವು ಹೇಗೆ ಪ್ಲಾನ್ ಮಾಡ್ಕೊಂಡ್ರಿ? ನಮ್ದು ಸೈಕ್ಲಿಂಗ್ ಜರ್ಸಿಗಳೇ ಅಂತ ಇರುತ್ತೆ ಅಂಡ್ ಪ್ಯಾಂಟ್ಸ್, ಅದ್ರ ಅಟೈರ್ ಇಸ್ ಡಿಫ್ರೆಂಟ್. ಅದನ್ನ ನಾವು ಒಂದೇ ತರದ್ ಯೂನಿಫಾರ್ಮ್ ತರ ಒಂದೆರಡು ಪೇರ್ ರೆಗ್ಯುಲರ್ ಇರೋದು. ಚಳಿ ಅಂತ ನಮ್ಗೆಲ್ಲೂ ಆಗ್ಲೇ ಇಲ್ಲ. ಸರ್ಪ್ರೈಸಿಂಗ್ಲಿ ನಾವು ತುಂಬಾ ಪ್ರಿಪೇರ್ ಆಗ್ಬಿಟ್ಟು ಹೋಗ್ಬಿಟ್ಟಿದ್ವಿ, ಕಾಶ್ಮೀರಲ್ಲಿ ಚಳಿ ಇರುತ್ತೆ ಅದು ಇದು ಅಂತೇಳಿ. ಬಟ್ ಆ ತರದ್ ಏನೂ ಆಗ್ಲಿಲ್ಲ. ನಾವೇನ್ ಅನ್ಕೊಂಡ್ವಿ ಎಲ್ಲ ಉಲ್ಟಾನೇ ಆಯ್ತು. ವೆದರ್ ವಾಸ್ ವೆರಿ ಹಾರ್ಶ್ ಇನ್ ದ ಫಸ್ಟ್ ವೀಕ್. ಕಾಶ್ಮೀರಿಂದ ನಾವು ಡೆಲ್ಲಿಗೆ ಬರೋ ತನಕ ಇಟ್ ವಾಸ್ ವೆರಿ ವೆರಿ ಹಾರ್ಶ್ ವೆದರ್. ನಮ್ಗೆ ಆಲ್ಮೋಸ್ಟ್ ಒಂದು 11 to 3 ಸೈಕಲ್ ಮಾಡೋದಕ್ಕೆ ತುಂಬಾ ಚಾಲೆಂಜಿಂಗ್ ಅನ್ಸ್ಬಿಡೋದು. ಎಷ್ಟೋ ಸಲ ಒಂದೊಂದ್ 2 ಅವರ್ ನಾವು ಬ್ರೇಕ್ ತಗೊಂಡು ಮಧ್ಯಾಹ್ನ ಅಂಡ್ ಆಮೇಲೆ 3 o'clock 3:30 ಮೇಲೆ ಸ್ಟಾರ್ಟ್ ಮಾಡಿರೋದು ಉಂಟು. ಅದು ಫಸ್ಟ್ ವೀಕ್ ಡೆಲ್ಲಿ ತನಕ ತುಂಬಾ ಹಾರ್ಶ್ ವೆದರ್ ಅಂಡ್ ರೋಡ್ಸ್ ತುಂಬಾ ಹಾರಿಬಲ್ ಆಗಿತ್ತು ನಮ್ಗೆ. ಕಾಶ್ಮೀರಲ್ಲಿ ಆಗಿನೂ ತುಂಬಾ ರೈನ್ಫಾಲ್ ಆಗಿ ತುಂಬಾ ಡಿಸಾಸ್ಟರ್ಸ್ ಆಗ್ಬಿಟ್ಟಿತ್ತು. ಸೊ ಅಲ್ಲೆಲ್ಲ ಪೆಟ್ರೋಲ್ ಬಂಕ್ ಕೂಡ ಕುಚ್ಕೊಂಡು ಹೋಗಿರೋದು ನಾವು ಕಣ್ಣಾರೆ ನೋಡಿದೀವಿ. ತುಂಬಾ ಪಾಪ ಅಲ್ಲಿ ಜನ ತುಂಬಾ ಕಷ್ಟ ಇತ್ತು. ಆ ರೋಡ್ಸ್ ಚೆನ್ನಾಗಿರ್ತಿರ್ಲಿಲ್ಲ. ದಟ್ ವಾಸ್ ಅ ಮೇಜರ್ ನಮ್ಗೆ ಸೆಟ್ ಬ್ಯಾಕ್ ಆಗ್ತಿದ್ದು. ಅಂಡ್ ಅಲ್ಲಿ ನಮಗೆ ಖುಷಿ ವಿಚಾರ ಏನು ಅಂದ್ರೆ CRPF ಜವಾನ್ಸ್ ಇರ್ತಾರಲ್ಲ, ಅಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಅವರು ನಮ್ಮನ್ನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡೋದ್ರು. ಅಂಡ್ ನಾವ್ ಯಾವ ಪರ್ಮಿಷನ್ ಅಂತ ನಮ್ಗೇನು ಇರ್ಲಿಲ್ಲ. ವಿ ಆರ್ ಫ್ರೀ ಟು ಪೆಡಲ್ ಆನ್ NH44 ಅಲ್ಲಿ ಥ್ರೂ ಔಟ್ ನಾವು ಪೆಡಲ್ ಮಾಡಿರೋದು. ಎಲ್ಲಿ NH44 ಸ್ಟಾರ್ಟ್ ಆಗುತ್ತೆ ಕಾಶ್ಮೀರಲ್ಲಿ, ಅಲ್ಲಿಂದ ಟಿಲ್ ದ ಎಂಡ್ NH44 ಎಂಡ್ಸ್ ಅಂತ ಕನ್ಯಾಕುಮಾರಿನಲ್ಲಿ. ಸೊ ಅಲ್ಲಿ ತನಕ ನಾವು ಪೆಡಲ್ ಮಾಡಿದೀವಿ. ಸೊ CRPF ಅವರು ತುಂಬಾ ಸಪೋರ್ಟ್ ಮಾಡೋರು ನಮ್ಗೆ ಅಂಟಿಲ್ ವಿ ವೇರ್ ಇನ್ ಕಾಶ್ಮೀರ್. ನಮ್ಮನ್ನ ಅಷ್ಟು 11 members ಹೋಗೋ ತನಕ ಸುಮಾರು ಟ್ರೆಕ್ಸ್ ಗಳೆಲ್ಲ ಮಂತ್ಸ್ ಟುಗೆದರ್ ನಿಂತಿರೋ ಒಂದು ಸೀನ್ ನ ನೋಡಿದ್ವಿ ನಾವು. ಬಿಕಾಸ್ ಅಲ್ಲಿ ಮೂವ್ಮೆಂಟ್ ಆಗಕ್ಕೆ ರೋಡ್ಸ್ ಕಂಡೀಷನ್ಸ್ ವೇರ್ ನಾಟ್ ಗುಡ್. ಜೂನ್, ಜುಲೈ, ಆಗಸ್ಟ್ ಅಲ್ಲಿ ತುಂಬಾ ಮಳೆ ಆಗ್ಬಿಟ್ಟಿತ್ತು. ನಾವು ಸೆಪ್ಟೆಂಬರ್ ಅಲ್ಲಿ ಹೋಗಿದ್ವಿ. ಸೊ ಅದನ್ನೆಲ್ಲ ನೋಡ್ತಾ ಇದ್ವಿ. ಅಂಡ್ ಇವಾಗ ಈ ಒಂದು ನಿಮ್ಮ ಸಕ್ಸಸ್ ಸ್ಟೋರಿನ ಕೇಳ್ತಾ ಇರೋಂತ ನಮ್ಮ ಕೇಳಿದ್ರು ಅನ್ಕೊಳ್ತಾ ಇರಬಹುದು, ಯಾವ ರೀತಿ ಸೈಕಲ್ ತಗೊಂಡ್ ಹೋಗಿರಬಹುದು ಅವರು? ಸೈಕಲ್ ಅಂತ ಬಂದ್ರೆ ಒಂದು 16 ಬಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಸ್ಟಾರ್ಟ್ ವಿತ್ ನಾರ್ಮಲ್ ಸೈಕಲ್ಸ್, ನಾವು ಅಷ್ಟೇ. ಸೊ ಆ ತರ ಸೈಕಲ್ ಅಲ್ಲಿ ನಾವು ಅಭ್ಯಾಸ ಮಾಡಿರೋದು ಫಸ್ಟ್ ಇಂದಾನು. ಆಮೇಲೆ ಬರ್ತಾ ಬರ್ತಾ ರೋಡ್ ಬೈಕ್ಸ್ ಅಂತ ನಾವು ಶಿಫ್ಟ್ ಆದ್ವಿ. ಅಡೆತಡೆಗಳು ಅಂತ ಬಂದೇ ಬರುತ್ತೆ. ಸೈಕಲ್ ಪಂಚರ್ ಆಗೋದಿರಬಹುದು ಅಥವಾ ಏನೋ ಒಂದು ಬ್ರೇಕ್ ಡೌನ್ ಆಗೋದಿರಬಹುದು. ಅದನ್ನೆಲ್ಲ ನೀವು ಹೇಗೆ ಎದುರಿಸ್ತಾ ಇದ್ರಿ ಅಲ್ಲಿ? ಅಂದ್ರೆ ನಾವು ಪಂಚರ್ ಆಗೋದ್ ಸಹಜ, ರೋಡ್ ಕಂಡೀಷನ್ಸ್ ಹಾಗೆ ಇರುತ್ತೆ. ಸೊ ರೆಗ್ಯುಲರ್ ಆಗಿ ಪಂಚರ್ ಅದೆಲ್ಲ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ಅದಕ್ಕೆ ಅಂತ ಒಂದು ಸ್ಮಾಲ್ ಟೀಮ್, ಅದೇ ಹೇಳದ್ನಲ್ಲ, ನಮ್ಮ ತಂಡದ ಕೋಚ್, ಫಿಟ್ನೆಸ್ ಕೋಚ್ ಇದ್ದಾರೆ.
ವಿನಯ್ ಸರ್ ಅಂತ ಅವರು ಒಂದ್ ಟೀಮ್ ನ ನಾವು ಹೈರ್ ಮಾಡಿದ್ರು. ಅವರು ನೋಡ್ಕೊಳ್ಳೋರು, ನಮ್ ಜೊತೆನೆ ಅವ್ರು ಟ್ರಾವೆಲ್ ಮಾಡೋರು. ಓಕೆ, ಅವರು ಕೂಡ ನಿಮ್ಮ ಜೊತೆಲೇ ಇರ್ತಾ ಇದ್ರು ಹೌದು ಯಾವಾಗ್ಲೂ? ಹೌದು, ಕ್ರೂ ಮೆಂಬರ್ಸ್ ನಮ್ ಜೊತೆ ಇರೋರು. ಓಕೆ, ಅವರು ಕೂಡ ಸೈಕಲ್ ಅಲ್ಲೇ ಬರ್ತಾರೆ? ಇಲ್ಲ ಇಲ್ಲ ಇಲ್ಲ, ಅವ್ರು ಕಾರಲ್ಲಿ ಬರೋರು. ಓಕೆ, ಸೊ ಅವರು ಅಲ್ಲಿಂದ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ನಮಗೆ ಸಪೋರ್ಟ್ ವೆಹಿಕಲ್ ಅಲ್ಲಿ ಅವ್ರು ಬರೋರು ನಮ್ ಜೊತೆ. ಓಕೆ, ಸೊ ಏನೇ ಆದ್ರೂ ಅವ್ರು ಇದ್ರು ನಿಮ್ಮ ಸಪೋರ್ಟ್? ಖಂಡಿತ. ಓಕೆ, ಹಾಗೆ ಈಗ ಊಟದ ವಿಷಯ ಬಂದಾಗ ಎಲ್ಲಾ ಕಡೆನೂ ನಿಮಗೆ ಒಂದೇ ತರ ಫುಡ್ ಸಿಗ್ತಾ ಇರಲ್ಲ. ನೀವು ಸೈಕಲ್ ಓಡಿಸ್ಬೇಕು ಅಂದ್ರೆ ನಿಮ್ಗೆ ಆ ಸ್ಟ್ರೆಂತ್ ಬೇಕು, ನೀವು ಊಟ ಮಾಡ್ಬೇಕು. ನೀವು ಎಲ್ಲಿ ಏನ್ ಸಿಗುತ್ತೋ ಅದನ್ನೇ ತಿಂತಾ ಇದ್ರ ಅಥವಾ ಹೇಗಿತ್ತು ನಿಮ್ಮ ಒಂದು ಊಟ ತಿಂಡಿ ವ್ಯವಸ್ಥೆ ಅಂತ ಹೇಳ್ತೀರಾ? ಇಲ್ಲ, ನಾವೊಂದು ಕುಕಿಂಗ್ ಟೀಮ್ ನ ಕರ್ಕೊಂಡು ಹೋಗ್ಬಿಟ್ಟಿದ್ವಿ. ಅವರು ಥಿಂಕ್ ನಾರ್ತ್ ಈಸ್ಟ್ ಇಂದ ಬಂದಿದ್ರು ಅನ್ಸುತ್ತೆ. ಅದೇ ಹೇಳಿದ್ನಲ್ಲ, ಒಂದ್ ಸೆಪರೇಟ್ ಇದನ್ನ ಏಜೆನ್ಸಿನ ಹೈರ್ ಮಾಡಿದ್ವಿ ಟು ಟೇಕ್ ಕೇರ್ ಆಫ್ ಅಸ್, ಕುಕಿಂಗ್ ಅಂಡ್ ಸೈಕ್ಲಿಂಗ್. ಅಂಡ್ ನಾವೆಲ್ಲೆಲ್ಲಿ ಉಳ್ಕೊಳ್ತೀವಿ ಅಲ್ಲಿ ರೂಮು, ಆ ಒಂದು ಫೆಸಿಲಿಟೀಸ್ ನ ಮಾಡ್ಕೊಡೋದಕ್ಕೆ ಒಂದು ಏಜೆನ್ಸಿ, ಒಂದ್ ಟೀಮೇ ಬಂದ್ಬಿಟ್ಟಿದ್ರು ನಮ್ ಜೊತೆ. ಓಕೆ, ದಿನಕ್ಕೆ ಎಷ್ಟು ಗಂಟೆ ಕಾಲ ನೀವು ಸೈಕಲ್ ಓಡಿಸ್ತಾ ಇದ್ರಿ? ಒಂದು 10 ಗಂಟೆಗಳ ಕಾಲ. ಓಕೆ, ಅಂದ್ರೆ ನಾವು 180 ಕಿಲೋಮೀಟರ್ಸ್ ಇಂದ 200 ತನಕ ಒಂದು ಡೇ ಟಾರ್ಗೆಟ್ ಇಷ್ಟ ಮಾಡ್ಬೇಕು ಅಂತ ಇರೋದು, ಡಿಪೆಂಡಿಂಗ್ ಆನ್ ನಾವು ಅವತ್ತು ಎಲ್ಲಿ ಹಾಲ್ಟ್ ಆಗ್ತೀವಿ ಅನ್ನೋದು. ಅದ್ರ ಹಿಂದಿನ ಪ್ಲಾನಿಂಗ್ ವಾಸ್ ತುಂಬಾ ಲಾಂಗ್ ಪ್ರೊಸೆಸ್ ಇತ್ತು. ಅದು ವಿನಯ್ ಸರ್ ಮತ್ತೆ ನನ್ನ ಹಸ್ಬೆಂಡ್ ಹರೀಶ್ ಅವರಿಬ್ರು ಸುಮಾರು ಕೂತು ಅದನ್ನ ಎಕ್ಸರ್ಸೈಸ್ ಮಾಡಿ ಅದನ್ನ ಸುಮಾರು ಒಂದು ಪ್ಲಾನಿಗೆ ಎವಾಲ್ವ್ ಆದ್ರು. ಇಂತಿಂತ ಕಡೆಯಲ್ಲಿ ನಾವು ಉಳ್ಕೊಂಡ್ರೆ ನಮಗೆ ಒಳ್ಳೊಳ್ಳೆ ಫೆಸಿಲಿಟೀಸ್, ಅಂದ್ರೆ ಬೇಸಿಕ್ ಫೆಸಿಲಿಟೀಸ್, ತುಂಬಾ ಏನು ಒಳ್ಳೊಳ್ಳೆ ಹೋಟೆಲ್ಸ್ ಆತರ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅಂಡ್ ಇಟ್ ಈಸ್ ನಾಟ್ ಪ್ರಾಕ್ಟಿಕಲ್ ಆಲ್ಸೋ. ನಾವು ನೈಟ್ ಹೋಗ್ತಾ ಇದ್ವಿ, ಬೆಳಗ್ಗೆ ಹೊರಡ್ತಾ ಇದ್ವಿ. ಸೊ ಕ್ರೂ ಮೆಂಬರ್ಸ್ ಅವ್ರಿಗೆಲ್ಲ ಕಂಫರ್ಟಬಲ್ ಆಗಿರ್ಬೇಕು, ಅವ್ರು ಕುಕಿಂಗ್ ಮಾಡಕ್ಕೆ ಆತರ ಎಲ್ಲ ಜಾಗ ನೋಡ್ಕೊಂಡು ಆತರ ಪ್ಲೇಸ್ ನ ಚೂಸ್ ಮಾಡ್ತಾ ಇದ್ವಿ. ಓಕೆ, ನೀವು ಹೊರಡಕ್ ಮುಂಚೆನೆ ಇದೆಲ್ಲ ಪ್ಲಾನಿಂಗ್ ಆಗಿತ್ತು? ಹೌದು. ಸೊ ನೀವು ಹೊರಡಕ್ಕೆ ಎಷ್ಟು ದಿನ ಮುಂಚೆ ಈ ಪ್ಲಾನಿಂಗ್ ಎಲ್ಲ ಆಗಿತ್ತು? ಆಲ್ಮೋಸ್ಟ್ 6 months ಇಂದ ಪ್ಲಾನಿಂಗ್ ನಡೀತಾನೆ ಇತ್ತು. ಓಕೆ, ಇವ್ರಗಳ್ದು ಪ್ರೇಯರ್ ಟು, ನಾವು ಬರೇ ಪ್ರಾಕ್ಟೀಸ್ ಮಾಡ್ಬೋದು, ಬಟ್ ಅದಕ್ಕೆ ಇಸ್ ವೆರಿ ಬಿಗ್ ಅಂಡ್ ಚಾಲೆಂಜಿಂಗ್ ಇದು. ಅಂದ್ರೆ ಕರೆಕ್ಟ್ ಎಕ್ಸಾಂಪಲ್ಸ್ ಯಾರ್ಯಾರು ಮಾಡಿದ್ದಾರೆ ಅದೊಂದು ಸೇಮ್ ಫಾರ್ಮ್ಯಾಟ್ ಇಟ್ಕೊಂಡ್ ಮಾಡೋಣ ಅಂದ್ರೆ ಕರ್ನಾಟಕದಲ್ಲಿ ಆಸ್ ಎ ಟೀಮ್ ಅಂತ ಮೇ ಬಿ ನಮ್ ಟೀಮೇ ಮಾಡಿರೋದು ಅಂತ ಅನ್ಸುತ್ತೆ ನನಗೆ. ಬೇರೆ ರೆಕಾರ್ಡ್ಸ್ ನ ನಾವು ಸುಮಾರು ಫೆಚ್ ಮಾಡಕ್ ನೋಡಿದ್ವಿ, ಅಷ್ಟೊಂದು ಸಿಕ್ಕಿಲ್ಲ ಎಕ್ಸಾಂಪಲ್ಸ್ ನಮ್ಗೆ. ಬಟ್ ಸೋಲೋ ಮಾಡಿರೋರು ತುಂಬಾ ಜನ ಇದ್ದಾರೆ. ಸೋಲೋ ಮಾಡಿರೋರು 1-2 ಮಾಡಿರೋರು ಇದ್ದಾರೆ, ಬಟ್ ಪ್ರಾಪರ್ ರೆಕಾರ್ಡ್ ತರ ನಮಗ್ ಸಿಕ್ಲಿಲ್ಲ. ಸೊ ಏನೇ ಮಾಡಿದ್ರು ನಾವು ಎಕ್ಸ್ಪೆರಿಮೆಂಟ್ ತರ ಆಗೋದು. ಆ ತರ ಸುಮಾರು ಎಫರ್ಟ್ ಹಾಕಿದ್ರು ಹಿಂದೆಯಿಂದ. 6 months ಇಂದ ಹರೀಶ್ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು. ಅದು ಹಾಗೆ ಫೈನಲಿ ಪ್ಲಾನ್ ಎಲ್ಲ ಎಕ್ಸಿಕ್ಯೂಟ್ ಆಯ್ತು. 6 ತಿಂಗಳ ಪರಿಶ್ರಮ ನಿಮ್ಮ ಒಂದು 22 ದಿನದ ಎಕ್ಸ್ಪಿಡಿಷನ್ ಗೆ ನಾಂದಿ ಹಾಡಿತ್ತು. ಖಂಡಿತ. ಆಲ್ಸೋ ಆ ಎಕ್ಸ್ಪಿಡಿಷನ್ ಸಕ್ಸಸ್ ಆಗಕ್ಕೆ ಆ 6 ತಿಂಗಳ ಪರಿಶ್ರಮನೇ ಕಾರಣ ಆಯ್ತು. ಅಂಡ್ ಟೀಮ್ ವರ್ಕ್ ಅಂತೀನಿ. ನಾವ್ ಆಲ್ ದ 11 ಮೆಂಬರ್ಸ್ ನಾವಿದ್ವಲ್ಲ, ನಾವಿದು ನಾನು ಹೇಳದ್ನಲ್ಲ, ನಮ್ಮ ಮನಾಲಿ ಲೇ, ಕಾರ್ದುಂಗ್ಲಾ ಮತ್ತೆ ಉಮ್ಲಿಂಗ್ಲಾ, ಆತರ ನಾವ್ ಏನೇನು ಇದುವರೆಗ ಒಂದ್ 5 ವರ್ಷದಿಂದ ಮಾಡ್ಕೊಂಡ್ ಬಂದಿದೀವಿ. ಹೋಲ್ ಟೀಮ್ ಮಾಡಿದೀವಿ. ಒಬ್ರೋ ಇಬ್ರೋ ಕಾರಣಾಂತರಗಳಿಂದ ಮಿಸ್ ಆಗ್ತಾರೆ. ಸೊ ಅದ್ ಬಿಟ್ರೆ ನಮ್ ಟೀಮ್ ಅಲ್ಲಿ ನಾವು ಯಾವಾಗ್ಲೂ ಒಂದು ಮೋಟಿವೇಶನ್ ಇರುತ್ತೆ. ಒಬ್ರಿಗೊಬ್ರು ಯಾರು ಏನು ಬಾಯಲ್ಲಿ ಹೇಳಿ ಮೋಟಿವೇಟ್ ಮಾಡ್ಬೇಕು ಅಂತಿಲ್ಲ. ಒಬ್ರು ನೋಡಿದ್ರೆ ಒಬ್ರು ಇನ್ಸ್ಪಿರೇಷನ್ ಅಂಡ್ ಎಲ್ರು ಅರ್ಥ ಮಾಡ್ಕೊಂಡಿರೋದ್ರಿಂದ ಟೀಮ್ ಮೇಕ್ಸ್ ಇಟ್ ಅ ಬಿಗ್ ಸಕ್ಸಸ್ ಅಂತ ನನಗೆ ಅನ್ಸುತ್ತೆ. ಖಂಡಿತ. ಅಂಡ್ ಅಫ್ ಕೋರ್ಸ್ ಯಾರು ನಮ್ಮ ಬೆನ್ ಹಿಂದೆ ಕೋಚ್ ಆಗಿ ನಿಲ್ತಾರೆ ಅವ್ರಿಗೂ ಈ ಕ್ರೆಡಿಟ್ ತುಂಬಾ ಸೇರುತ್ತೆ. ಖಂಡಿತ. ನೀವು ಹಾಗೆ ಹೈ ಆಲ್ಟಿಟ್ಯೂಡ್ ಇಂದ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರಲ್ಲ, ಅಲ್ಲಿ ಉಸಿರಾಟಕ್ಕೆ ತೊಂದರೆ ಆದ್ರೆ ಸೈಕ್ಲಿಂಗ್ ಹೇಗ್ ಮಾಡ್ತಾ ಇದ್ರಿ ಅಂತ ಹೇಳ್ಬೋದಾ? ನಾವು ಹೈ ಆಲ್ಟಿಟ್ಯೂಡ್ ಹೋಗ್ಬೇಕು ಅಂತ ಡಿಸೈಡ್ ಆದಾಗೆಲ್ಲ ಬೆಟ್ಟ ನಮ್ಗೆ ತುಂಬಾ ಅಡ್ವಾಂಟೇಜ್. ಮೈಸೂರಿನವರಿಗೆ ಚಾಮುಂಡಿ ಬೆಟ್ಟ ಸಿಗುತ್ತೆ. ಸುಮಾರು ಪ್ರಾಕ್ಟೀಸ್ ನಾವು ಮಾಡ್ತಾ ಇರ್ತೀವಿ, ಬಟ್ ಅದ್ ಸಾಕಾಗಲ್ಲ ನಮ್ಗೆ. ಯಾವಾಗ ನಾವು ಈ ತರ ಹೈ ಆಲ್ಟಿಟ್ಯೂಡ್ ಸೈಕ್ಲಿಂಗ್ ಅಂತ ಹೋದಾಗ ಡೆಫಿನೆಟ್ಲಿ ಅಲ್ಲಿ ಆಕ್ಸಿಜನ್ ಲೆವೆಲ್ ತುಂಬಾ ಕಡಿಮೆ ಇರುತ್ತೆ. ಈ ಕಾರ್ದುಂಗ್ಲಾ ನಾವು ಮಾಡಿದಾಗ 17,000 feet ಹೈಟ್ ತನಕ ಹೋಗಿದ್ವಿ. ಅಂಡ್ ನೆಕ್ಸ್ಟ್ ಉಮ್ಲಿಂಗ್ಲಾ ಮಾಡಿದಾಗ 19,000 feet ಟಚ್ ಮಾಡಿದ್ವಿ.
ಸೊ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ. ಬಟ್ ನಾವು ಸೈಕಲ್ ಮೇಲೆ ಪ್ರಾಕ್ಟೀಸ್ ಮಾಡ್ತೀವಿ. ನಮ್ ಪ್ರಾಕ್ಟೀಸ್ ಓನ್ಲಿ ನಮ್ಮನ್ನ ಹೆಲ್ಪ್ ಮಾಡುತ್ತೆ. ಅಂಡ್ ಪ್ರಾಣಾಯಾಮ ರೆಗ್ಯುಲರ್ ಆಗಿ ಮಾಡ್ತೀವಿ ನಾವು, ಯೋಗ ಮಾಡೋದ್ ಅಭ್ಯಾಸ ಇರೋದ್ರಿಂದ. ಆ ಟೈಮಲ್ಲಿ ಇಡೀ ಟೀಮ್ ಅವ್ರಿಗೂ ಒಂದು ಪ್ರಾಕ್ಟೀಸ್ ಅಂತ ನಾವು ಮಾಡ್ತಾ ಇದ್ವಿ. ನಮ್ಮ ಯೋಗ ಟೀಚರ್ ಹತ್ರನೇ ಅವ್ರು ಬಂದು ಸುಮಾರು ಪ್ರಾಣಾಯಾಮ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಳ್ಳೋರು. ಅದನ್ನೆಲ್ಲ ಪ್ರಾಕ್ಟೀಸ್ ಇಂದಾನೆ ವಿ ಕುಡ್ ಏಬಲ್ ಟು ಅಚೀವ್. ಹೌದು, ಕಷ್ಟ ಇರುತ್ತೆ. ಹೈ ಆಲ್ಟಿಟ್ಯೂಡ್ ಸೈಕ್ಲಿಂಗ್ ತುಂಬಾ ಟಫ್ ಇರುತ್ತೆ. ಅಂದ್ರೆ ಈಗ ಟ್ರೆಕ್ ಮಾಡೋರ್ಗೆನೆ ಒಂದು ಉಸಿರಾಟಕ್ಕೆ ತೊಂದರೆ ಆಗುವಂತದ್ದು ಇರುತ್ತೆ. ಈಗ ಸೈಕ್ಲಿಂಗ್ ಮಾಡ್ಬೇಕು ಅಂದ್ರೆ ನಮ್ಗೆ ಇನ್ನೂ ಜಾಸ್ತಿ ಎನರ್ಜಿ ಬೇಕು, ಜಾಸ್ತಿ ಸುಸ್ತಾಗತ್ತೆ ಅನ್ನೋ ತರ ಏನಾದ್ರು ಆಗತ್ತಾ ನಿಮ್ಗಲ್ಲಿ? ಪ್ರಾಕ್ಟೀಸ್ ನಾವು ಲಂಗ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊಳ್ತಾ ಅಲ್ಲಿ ಹೋದಾಗ ಅಲ್ಲಿ ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀವಿ. ಚಾಲೆಂಜಸ್ ಬರುತ್ತೆ, ಹೆಡ್ ಏಕ್ ಬರುತ್ತೆ. ಅಂಡ್ ಸೈಕ್ಲಿಂಗ್ ಹೋಗ್ತಾ ಇರ್ತೀವಲ್ಲ, ಈವನ್ ಕಾರಲ್ಲಿ ಹೋಗೋರ್ಗೆ ಆಕ್ಚುಲಿ ಕಷ್ಟ ಆಗುತ್ತೆ. ನಾವು ಹೈ ಆಲ್ಟಿಟ್ಯೂಡ್ ರೀಚ್ ಆದಾಗ ಕಾರಲ್ಲಿ ಪ್ರಯಾಣ ಮಾಡಿದವರು ಪಾಪ ತುಂಬಾ ಸಫರ್ ಮಾಡ್ತಾ ಇರ್ತಾರೆ. ನಾವು ಔಟ್ಡೋರ್ಗೆ ಎಕ್ಸ್ಪೋಸ್ ಆಗ್ಬಿಟ್ಟಿರ್ತೀವಲ್ಲ, ಒಂದ್ ಆಲ್ಮೋಸ್ಟ್ ಒಂದ್ 15 ದಿನ ನಾವು ಸೈಕಲ್ ಮೇಲೆ ಒಂದು 7,000 ಫೀಟ್ ಇಂದ ವಿಲ್ ಬಿ ರೀಚಿಂಗ್ 17,000 ಫೀಟ್. ಅಂದ್ರೆ ಆ ಬಾಡಿ ಅಕ್ಲಮಟೈಸ್ ಆಗ್ತಾನೆ ನಾವು ಹೋಗಕ್ ಸಾಧ್ಯ. ಸೊ ಎವ್ರಿ ಡೇ ನಾವು ಒಂದೊಂದು ನೆಕ್ಸ್ಟ್ ಎಲಿವೇಶನ್ ಹೋಗ್ತಾ ಇರ್ತೀವಿ. ಸೊ ಅದೇ ಅಲ್ಲಿ ಸಾಕಾಗತ್ತೆ. ಓಕೆ, ನೀವು ಹೇಳೋ ಪ್ರಕಾರ ನಿಮ್ಮ ಪ್ರಾಕ್ಟೀಸ್ ಇಂದ ನಿಮಗೆ ಉಸಿರಾಟದ ಸಮಸ್ಯೆಯನ್ನ ಎದುರಿಸೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಹಾಗೆ ಈಗ ಈ ಕಾಶ್ಮೀರ್ ಟು ಕನ್ಯಾಕುಮಾರಿ ಎಕ್ಸ್ಪಿಡಿಷನ್ ಟೋಟಲಿ ಎಷ್ಟು ಕಿಲೋಮೀಟರ್ ಆಗಿತ್ತು ನಿಮ್ದು? ನಮ್ಮ ಈ ಸೈಕ್ಲಿಂಗ್ ಎಕ್ಸ್ಪಿಡಿಷನ್ NH44 ಅಲ್ಲಿ 3,600 ಪ್ಲಸ್, ಅಂದ್ರೆ ಆಲ್ಮೋಸ್ಟ್ 3,700 ಕಿಲೋಮೀಟರ್ಸ್ ಅಷ್ಟು ಸೈಕಲ್ ಮಾಡಿದೀವಿ ನಾವು. ಓಕೆ, ಹಾಗೆ ನೀವು ಸೈಕ್ಲಿಂಗ್ ಅನ್ನ ಬಿಟ್ಟು ಬೇರೆ ಏನಾದ್ರೂ ನನ್ಗೆ ಹಾಬಿ ಇದೆ, ನಾನು ಈ ರೀತಿ ಮಾಡ್ತೀನಿ ಅನ್ನೋಂಥದ್ದು ಇದೆಯಾ? ಫಿಟ್ನೆಸ್ ಅಂತ ತಗೊಂಡ್ರೆ ನಂಗೆ ಹೈ ಆಲ್ಟಿಟ್ಯೂಡ್ ಟ್ರೆಕ್ಸ್ ಗಳು ತುಂಬಾ ಇಷ್ಟ. ರನ್ನಿಂಗ್, ಬಟ್ ತುಂಬಾ ಲಾಂಗ್ ಡಿಸ್ಟೆನ್ಸ್ ತರ ಏನು ನಾನು ಮಾಡಲ್ಲ. ಬಟ್ ಸ್ಮಾಲ್ ರನ್ಸ್ ನಂಗೆ ಮಾಡಕ್ ಇಷ್ಟ. ಯಾವ್ದೆಲ್ಲ ಟ್ರೆಕ್ಸ್ ಹೋಗಿದ್ರಾ ಇಲ್ಲಿವರ್ಗ? ಒಂದು ಹೈ ಆಲ್ಟಿಟ್ಯೂಡ್ ಅಂದ್ರೆ ವ್ಯಾಲಿ ಆಫ್ ಫ್ಲವರ್ಸ್ ಉತ್ತರಾಖಂಡ್ ಅಲ್ಲಿ ಒಂದ್ ಮಾಡಿದೀವಿ. ಅಂಡ್ ಸರ್ಪಾಸ್ ಮಾಡಿದೀನಿ. ಕಾಶ್ಮೀರ್ ಗ್ರೇಟ್ ಲೇಕ್ಸ್ ಟ್ರೆಕ್ ಮಾಡಿದೀವಿ. ಇನ್ನು ಸುಮಾರು ಲಿಸ್ಟ್ ಅಲ್ಲಿ ಇದೆ, ಬಟ್ ಅದು ಗೊತ್ತಿಲ್ಲ ಯಾವಾಗ ಏನೇನಾಗುತ್ತೆ ಅಂತ. ಖಂಡಿತ ನೀವು ಅನ್ಕೊಂಡಿರೋದೆಲ್ಲ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಈ ನಿಮ್ಮ ಕಾಶ್ಮೀರ್ ಟು ಕನ್ಯಾಕುಮಾರಿ ಒಂದು ಸೈಕಲ್ ರೈಡ್ ಏನಿತ್ತು, ಇದ್ರಲ್ಲಿ ನೀವು ಮರೆಯಕ್ಕೆ ಆಗೋದಿಲ್ಲ ಅನ್ನೋಂಥ ಒಂದೇನಾದ್ರೂ ಎಕ್ಸ್ಪೀರಿಯನ್ಸ್ ಇತ್ತಾ? ತುಂಬಾ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದೇ ಇನ್ಸ್ಟೆನ್ಸ್ ಅಂತ ನಾನು ಹೇಳಕ್ಕಾಗಲ್ಲ. ಬಿಕಾಸ್ ಇಟ್ ಈಸ್ ಮಿಕ್ಸ್ಚರ್ ಆಫ್ ಆಲ್ ಎಮೋಷನ್ಸ್ ಅಂತ ಹೇಳ್ಬೋದು. ಒಂದ್ ಅಬ್ಸರ್ವ್ ಮಾಡ್ತಾ ಇದ್ವಿ, ಎಲ್ಲಿಂದ ಎಲ್ಲಿ ಹೋದ್ರು ಹ್ಯೂಮನ್ ಎಮೋಷನ್ಸ್ ಆರ್ ಸೇಮ್. ತುಂಬಾ ಜನ ನಮಗ್ ಕನೆಕ್ಟ್ ಆಗೋರು. ಅವ್ರಿಗೆ ನಮ್ ಭಾಷೆನೂ ಬರ್ತಿರ್ಲಿಲ್ಲ. ಅವ್ರು ನಮ್ಮನ್ನ ತುಂಬಾ ಏನೋ ಕೆಲವ್ರು ಮಾತಾಡಿಸ್ಬೇಕು ಅಂತ ಆಸೆ ಇರೋದು, ಬಟ್ ನಾವೆಲ್ಲರೂ ಏನೋ ಒಂದ್ ಅಟೈರ್ ಹಾಕೊಂಡು ಎಲ್ಲರೂ ಸೈಕಲ್ ಹೊಡಿತಿದ್ದಾಗ ಅವ್ರ ಮುಖದಲ್ಲೇ ನಮ್ಮನ್ನ ವೆಲ್ಕಮ್ ಮಾಡೋರು. ಅವ್ರವ್ರ ಸ್ಟೇಟ್ ಅಲ್ಲಿ ಈಚ್ ಸ್ಟೇಟ್ ಇಸ್ ಡಿಫ್ರೆಂಟ್ ಇರ್ಬೋದು, ಬಟ್ ಆಲ್ ಎಮೋಷನ್ಸ್ ಅಂಡ್ ಅವ್ರು ತೋರ್ಸೋ ಪ್ರೀತಿ ನಮಗ್ ಯಾವುದೇ ಕಡೆನೂ ಏನು ಪ್ರಾಬ್ಲಮ್ಸ್ ತರ ಯಾರು ಕ್ರಿಯೇಟ್ ಮಾಡ್ಲಿಲ್ಲ. ತುಂಬಾ ಸ್ಮೂತ್ ಆಗಿ ಹೋಗ್ಬಿಟ್ಟು ಬಂದ್ವಿ. ಒಂದು ಅಂದ್ರೆ ಕೆಲವ್ರು ಫುಡ್ ಅನ್ನ ಆಫರ್ ಮಾಡೋರು. ಓ, ನೀವ್ ಬಿಸಿಲಲ್ಲಿ ಹೋಗ್ತಾ ಇದ್ದೀರಾ, ಎಲ್ಲಿಂದನೋ ಬರ್ತಾ ಇದ್ದೀರಾ, ಪ್ಲೀಸ್ ಫುಡ್ ಇದು ಯಾರು ಮಾಡ್ಕೊಟ್ಟಿದ್ದಾರೆ ನಮ್ಮ ಮನೆಯಿಂದ, ಒಂಚೂರು ತಿನ್ಕೊಂಡು ಹೋಗಿ. ಆ ತರ ಎಲ್ಲ ಎಮೋಷನಲಿ ತುಂಬಾ ಫೀಲ್ ಆಗೋ ಎಕ್ಸ್ಪೀರಿಯನ್ಸಸ್ ಸುಮಾರು ನೋಡ್ತಾ ಇದ್ವಿ ನಾವು. ಓಕೆ, ಈಗ ನೀವ್ ಹೇಳ್ತಾ ಇದ್ರಿ ಅವ್ರು ಫುಡ್ ಆಫರ್ ಮಾಡ್ತಾ ಇದ್ರು ಹಂಗೆ ಅಂತೆಲ್ಲ. ಈಗ ನೀವು ಸೈಕಲ್ ಓಡಿಸ್ತಾ ಇರುವಾಗ್ಲೇನೆ ನಿಮಗೆ ಅಂದ್ರೆ ಸಹಜವಾಗಿ ಅದು ಸುಸ್ತಾಗತ್ತೆ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಹಂಗೆ ಸುಸ್ತಾದಾಗ ನೀವ್ ಹೇಗೆ ನಿಮ್ಮ ಎನರ್ಜಿನ ಬ್ಯಾಕ್ ಮಾಡ್ಕೊಳ್ತಾ ಇದ್ರಿ? ಟೀಮ್ ಅಲ್ಲಿ ಇರ್ತಿದ್ವಿ. ಅಂಡ್ ನಮ್ ಕ್ರೂ ಮೆಂಬರ್ಸ್ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು. ಇಬ್ರು ಹುಡುಗರು ಮೈಸೂರಿಂದಾನೇ ಡ್ರೈವರ್ಸ್ ನಾವು ಕರ್ಕೊಂಡು ಹೋಗಿದ್ವಿ. ಆ ಹುಡುಗರಂತೂ ನಾವು ಏನಾರ ತಗೊಳ್ಳಿಲ್ಲ, ಜ್ಯೂಸ್ ತಗೊಳ್ಳಿಲ್ಲ, ನೀರ್ ತಗೊಳ್ಳಿಲ್ಲ ಅಂದ್ರೆ ಪಾಪ ಫೋರ್ಸ್ ಮಾಡಿ ತರ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಹುಡುಗರು. ಅದೇ ನಮಗೆ ತುಂಬಾ ಎನರ್ಜಿ ಕೊಡ್ತಾ ಇತ್ತು. ಮಧ್ಯ ನಾವು ಏನೇನ್ ಕನ್ಸ್ಯೂಮ್ ಮಾಡ್ತಾ ಇದ್ವಿ ಅದನ್ನ ಪಾಪ ಪದೇ ಬಂದು ನಾವು ಬೇಡ ಅಂದ್ರು ಇಲ್ಲ ಸುಸ್ತಾಗತ್ತೆ ತಗೊಳ್ಳಿ ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ಹುಡುಗರುಗಳು. ಆಮೇಲೆ ನಾವು ಆಸ್ ಅ ಟೀಮ್ ಅಲ್ಲಿ ಇರ್ತಿದ್ವಲ್ಲ, ತುಂಬಾ ಎಲ್ರು ಅರ್ಥ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ತಮಾಷೆ ಮಾಡ್ಕೊಂಡು ಒಬ್ರು ಕಾಲೊಬ್ರು ಎಳ್ಕೊಂಡು ಹೀಗೆ ನೇಚರ್ ನ ಎಂಜಾಯ್ ಮಾಡೋದು. ಅಂಡ್ ಸೈಕ್ಲಿಂಗ್ ಹೋಗೋದೇ ಒಂದು ಮೆಡಿಟೇಷನ್ ತರ ಅನ್ಸ್ಬಿಟ್ಟಿದ್ವಿ. ಮೆನಿ ಆಫ್ ಅಸ್ ಟುಕ್ ಇಟ್ ಆಸ್ ಅ ಮೆಡಿಟೇಷನ್ ತರ. ಸೊ ಲಾಂಗ್ ಅವರ್ಸ್ ಕುತ್ಕೋಬೇಕು, ಎಷ್ಟೊತ್ತು ಅಂತ ಮಾತಾಡೋದು, ಎಷ್ಟೊತ್ತು ಅಂತ
ಸೊ ಬಿಸಿಲಲ್ಲಿ ಎಲ್ಲಾ ಟೈಮಲ್ಲೂ ನಮ್ಮನ್ನ ನಾವು ಕಂಪ್ಲೀಟ್ ಸೈಕಲ್ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದ್ ಟೈಮ್ ಇಲ್ಲ. ನಮ್ಮ ರೊಟೀನ್ ಲೈಫ್ ಅಲ್ಲಿ ನಾವು ಯಾವತ್ತು ಪಾಸ್ ಮಾಡಿರಲ್ಲ, ನಿಂತು ಯೋಚನೆ ಮಾಡಿರಲ್ಲ. ಸೊ ಇದು ಒಂಥರ ಲಾಂಗ್ ಟೈಮ್ ಸಿಟ್ಟಿಂಗ್ ಆನ್ ಅ ಸ್ಯಾಡಲ್ 10 hours ಎವ್ರಿ ಡೇ ಕುತ್ಕೋಬೇಕು ಅಂದ್ರೆ ಇಟ್ ನೀಡ್ಸ್ ಲಾಟ್ ಆಫ್. ಖಂಡಿತ ಆ ಸೈಕಲ್ ನಿಮ್ಮನ್ನ ಅರ್ಥ ಮಾಡ್ಕೋಬೇಕು, ನೀವು ಆ ಸೈಕಲ್ ನ ಅರ್ಥ ಮಾಡ್ಕೋಬೇಕು. ನಿಮ್ಮ ಮತ್ತು ಸೈಕಲ್ ನಡುವೆ ಒಂದು ಮೀ ಟೈಮ್ ಸಿಕ್ತು ಅಂತ ನೀವು ಹೇಳ್ತಾ ಇದ್ದೀರಾ. ಖಂಡಿತ. ಇನ್ ನೆಕ್ಸ್ಟ್ ನೀವು ಸೈಕಲ್ ಅಲ್ಲಿ ನಾನು ಇಂತಿಂತ ಕಡೆ ಹೋಗ್ಬೇಕು ಅನ್ಕೊಂಡಿದೀನಿ ಅನ್ನೋಂಥದ್ದು ಏನಾದ್ರೂ ಫ್ಯೂಚರ್ ಪ್ಲಾನ್ಸ್ ಇದೆಯಾ? ಫ್ಯೂಚರ್ ಪ್ಲಾನ್ಸ್ ಅಂದ್ರೆ ಒಂದು ಈಸ್ಟ್ ವೆಸ್ಟ್ ಮಾಡ್ಬೇಕು ಅಂತ ಒಂದು ಥಾಟ್ ಬಂದಿದೆ, ಬಟ್ ಇನ್ನೂ ಗೊತ್ತಿಲ್ಲ. ಅದು ಮೆಟೀರಿಯಲೈಸ್ ಎಲ್ಲ ಆಗಕ್ಕೆ ಟೈಮ್ ಬೇಕು. ಓಕೆ, ಈಸ್ಟ್ ಟು ವೆಸ್ಟ್ ಅಂದ್ರೆ ಯಾವ ರೀತಿ ಅಂತ? ಇಂಡಿಯಾದು ಉತ್ತರದಿಂದ ದಕ್ಷಿಣಕ್ಕೆ ಬಂದ್ವಲ್ಲ, ಸೊ ಈಗ ಅಸ್ಸಾಮಿಂದ ಈ ಕಡೆ ಗುಜರಾತ್ ತನಕ ಅಂತ ಒಂದು ಥಾಟ್. ತುಂಬಾ ಪ್ರಿಲಿಮಿನರಿ ಸ್ಟೇಜ್ ಅಲ್ಲ, ಆ ಪ್ರಿಲಿಮಿನರಿ ಸ್ಟೇಜ್ ಇಂದಾನೆ ಅದು ಪ್ರೊಸೆಸ್ ಆಗಿ, ನೀವು ಆಗ್ಲೇ ಹೇಳಿದ್ರಲ್ಲ ನಾವು ಹೊರಡಕ್ಕೆ 6 ತಿಂಗಳು ಮುಂಚೆ ಪ್ಲಾನಿಂಗ್ ಆಗಿತ್ತು ಅಂತ. ಇದು ಹಾಗೆ ಪ್ಲಾನಿಂಗ್ ಎಲ್ಲ ಆಗಿ ಆ ಒಂದು ಎಕ್ಸ್ಪಿಡಿಷನ್ ನಿಮಗೆ ಸಕ್ಸಸ್ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಖಂಡಿತವಾಗಿ. ನಿಮ್ಮ ಈ ಮಾತುಗಳನ್ನ ಕೇಳಿ ಯಾವ್ದೋ ಒಂದು ಹೆಣ್ಣು ಮಗು ಆಗಿರಬಹುದು ಅಥವಾ ಒಬ್ಬ ಮಹಿಳೆ ಆಗಿರಬಹುದು, ನಾನ್ ಯಾಕೆ ಸೈಕಲ್ ಓಡಿಸಬಾರ್ದು, ನಾನು ಕೂಡ ಈ ರೀತಿ ಒಂದು ಸೈಕಲ್ ಓಡಿಸಿ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ನಿಮ್ಮ ಒಂದು ಮೆಸೇಜ್ ಅಂದ್ರೆ ಏನ್ ಹೇಳ್ಬೋದು? ವೆರಿ ಇಂಪಾರ್ಟೆಂಟ್ ಥಿಂಗ್. ಹೆಣ್ಮಕ್ಳು ನಾವೆಲ್ಲರೂ ಪ್ರಯಾರಿಟಿ ನಮಗ್ ಕೊಟ್ಕೊಳ್ಳೋದು ಸ್ವಲ್ಪ ಕಡಿಮೆನೆ ಆಗ್ಬಿಡುತ್ತೆ. ರೆಸ್ಪಾನ್ಸಿಬಿಲಿಟೀಸ್ ಡೆಫಿನೆಟ್ಲಿ ನಮ್ ಜೊತೆ ಇದ್ದೇ ಇರುತ್ತೆ, ನಾವಿರೋ ತನಕ ಅದಿದ್ದೇ ಇರುತ್ತೆ. ಬಟ್ ನಮ್ಮ ದೇಹನ, ನಮ್ಮ ಮನ್ಸನ್ನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ನಾವು ಫಿಟ್ ಆಗಿರ್ಬೇಕು. ಎಲ್ಲಾ ಲೇಡೀಸುನು ಏನಾದ್ರೂ ಒಂದು, ನಾವೀಗ ನಮ್ಮನ್ನ ಡಿಪೆಂಡ್ ಆಗಿರೋರು ನಮ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಎಲ್ಲರೂ ಇರ್ತಾರಲ್ಲ, ಅವ್ರನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು, ಜೊತೆಗೆ ನಮ್ಮನ್ನು ನಾವು ನೋಡ್ಕೋಬೇಕು ಅಂತ ಏನಾದ್ರೂ ಒಂದು ಹವ್ಯಾಸ ಫಿಟ್ನೆಸ್ ಅಲ್ಲಿ ಇಟ್ಕೊಳ್ಳಿ ಅಂತ ನಿಮ್ಗೇನ್ ಖುಷಿ ಕೊಡುತ್ತೋ ಅದು 1 hour ಅಂತ ಒಂದ್ ಡೆಡಿಕೇಟ್ ಮಾಡ್ಕೊಂಡ್ಬಿಟ್ರಿ. ಯೋಗ ಆದ್ರೂ ಸರಿ, ರನ್ ಆದ್ರೂ ಸರಿ, ವಾಕ್ ಅಂಡ್ ಸ್ಮಾಲ್ ಹೈಕ್ಸ್ ಟೈಮ್ ಸಿಕ್ಕದಾಗೆಲ್ಲ, ಅಥವಾ ಏನೋ ಒಂದು ಆಟ ಆಡೋದು. ಫಿಸಿಕಲ್ ಆಕ್ಟಿವಿಟೀಸ್ ಅಂಡ್ ಔಟ್ಡೋರ್ ಆಕ್ಟಿವಿಟೀಸ್ ತುಂಬಾ ಇಂಪಾರ್ಟೆಂಟ್. ರಿಯಲಿ ಇನ್ಸಿಸ್ಟ್ ಮೆನಿ, ಎಲ್ರು ಎಷ್ಟು ಜನ ಸಾಧ್ಯ ಆಗತ್ತೆ ನೀವೇ ಯೋಚನೆ ಮಾಡಿ ನಿಮಗೆ ಯಾವ್ದು ಖುಷಿ ಕೊಡುತ್ತೆ ಅಂತ ಅದನ್ನ ಸ್ಟಾರ್ಟ್ ಮಾಡಿ. ಸೈಕ್ಲಿಂಗ್ ಒಂದೇ ಅಂತ ನಾನು ಹೇಳಲ್ಲ. ಸೈಕ್ಲಿಂಗ್ ಅಫ್ಕೋರ್ಸ್ ಇದು ನಮ್ಗೆ ತುಂಬಾ ನಿಮ್ಗೆ ಸ್ಟ್ರೈನ್ ಕೊಡಲ್ಲ. ಹೌದು, ಇನ್ ದ ಸೆನ್ಸ್ ಡ್ಯಾಮೇಜಸ್ ಕಡಿಮೆ ಸೈಕ್ಲಿಂಗ್ ಅಲ್ಲಿ, ವೇರ್ ಅಂಡ್ ಟೇರ್ಗಳು ಕಡಿಮೆ ಅಂತ ಹೇಳ್ಬೋದು. ಸೊ ಸೈಕ್ಲಿಂಗ್ ಹವ್ಯಾಸ ಇಟ್ಕೊಂಡ್ರೆ ಅಟ್ಲೀಸ್ಟ್ 1 hour 2 hours ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಆ ತರ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಏನಾದ್ರೂ ಒಂದು ಹವ್ಯಾಸ ಇಟ್ಕೊಳ್ಳಿ. ನಿಜವಾಗ್ಲೂ ಮನ್ಸು, ದೇಹ ಎಲ್ಲದೂ ತುಂಬಾ ಚೆನ್ನಾಗಿರುತ್ತೆ. ಆಗ್ಲಿ, ಖಂಡಿತ. ಈ ಒಂದು ಟಿಪ್ ನ ನಮ್ಮ ಕೇಳುಗರು ಫಾಲೋ ಮಾಡಿ ಆದಷ್ಟು ಸೈಕ್ಲಿಸ್ಟ್ ಆಗ್ಲಿ ಅಥವಾ ಒಬ್ರು ಟ್ರೆಕ್ಕರ್ ಆಗ್ಲಿ, ಹೀಗೆ ನಮ್ಮ ಹೆಣ್ಣು ಮಕ್ಕಳು ಅವರ ಒಂದು ಕನಸನ್ನ ನನಸು ಮಾಡ್ಕೊಳ್ಳಿ. ಐಡೆಂಟಿಫೈ ಮಾಡಿ, ಫಸ್ಟ್ಲಿ ಐಡೆಂಟಿಫೈ ಮಾಡಿ. ಅಂಡ್ ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ. ಈ ರೆಸ್ಪಾನ್ಸಿಬಿಲಿಟಿ ಮುಗಿಲಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ, ನನ್ ಮಗ 10th ಮುಗಿದ್ ಬಿಡ್ಲಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ, ಅಥವಾ PUC ಹಂಗೆ ಹೋಗ್ತಾ ಹೋಗ್ತಾ ನಮಗೆ ಏಜ್ ಆಗ್ಬಿಡತ್ತೆ ಹೊರತು ಆಗ ಮಾಡೋದಕ್ಕೆ ಇಂಟ್ರೆಸ್ಟ್ ಇನ್ನೂ ಕಡಿಮೆ ಆಗ್ತಾ ಬರುತ್ತೆ. ಹೌದು. ಸೊ ಈಗ ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ ಈಗ್ಲೇ ಸ್ಟಾರ್ಟ್ ಮಾಡಿ. ಖಂಡಿತ. ನೀವು ಹೇಳಿದ್ದನ್ನ ಕೇಳಿ ಆದ್ರೂ ಸಾಕಷ್ಟು ಜನ ಅವರ ಒಂದು ಕನಸನ್ನ ನನಸು ಮಾಡೋ ಒಂದು ಹೆಜ್ಜೆನ ಇಡ್ಲಿ ಅಂತ ನಾವು ಆಶಿಸ್ತೀವಿ. ಕೊನೆಯದಾಗಿ ನಾನು ಕೇಳೋದಾದ್ರೆ, ಈ ಫಿಟ್ನೆಸ್ ಅನ್ನೋದು ನಿಮ್ಮ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ರಿ. ನಾನ್ ಫಿಟ್ ಇಲ್ಲ ಅಂತ ಶುರು ಮಾಡಿದ್ದು ಸೈಕ್ಲಿಂಗ್ ಅಂತ. ಸೈಕ್ಲಿಂಗ್ ಮಾಡ್ತಾ ಅಥವಾ ಟ್ರೆಕ್ಕಿಂಗ್ ಮಾಡ್ತಾ ಈಗ ಏನ್ ಅನಿಸುತ್ತೆ ನಿಮಗೆ ನಿಮ್ಮ ಫಿಟ್ನೆಸ್ ಬಗ್ಗೆ? ಈಗ ಇನ್ನು ಫುಲ್ ಫಿಟ್ ಅಂತ ನಾನು ಹೇಳಲ್ಲ, ಇನ್ನು ತುಂಬಾ ಇಟ್ಸ್ ಅ ಲಾಂಗ್ ಜರ್ನಿ ಅಂತಾನೆ ಹೇಳ್ಬೋದು. ಇದಕ್ಕೆ ಯಾವ್ದು ಎಂಡ್ ಅಂತ ಇರಲ್ಲ. ಇದು ಯಾವಾಗ್ಲೂ ಪ್ರೋಸೆಸ್ ಅಲ್ಲಿ ಇದ್ರೇನೆ ನಾವು ಏನಾದ್ರೂ ಒಂದು ನೆಕ್ಸ್ಟ್ ಥಾಟ್ ಬರಕ್ ಸಾಧ್ಯ. ಸೊ ಬಿ ಆನ್ ದ ಪ್ರೋಸೆಸ್, ನಮ್ಮ ಇನ್ಸ್ಟಿಂಕ್ಟ್ ನ ಫಾಲೋ ಮಾಡ್ಕೊಂಡು ಪಾಸಿಟಿವ್ ಆಗಿ ಹೋಗ್ತಾ ಇರಿ. ಏನಾದ್ರೂ ಒಂದು ಅಚೀವ್ ಮಾಡಕ್ ಸಾಧ್ಯ ಆಗ್ಬೋದು. ಓಕೆ, ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಇದ್ರೆ ನಥಿಂಗ್ ಈಸ್ ಇಂಪಾಸಿಬಲ್. ಓಕೆ, ವೆನ್ ನಮ್ಮ ಮೈಂಡ್ ತುಂಬಾ ಸ್ಟ್ರಾಂಗ್ ಆಗಿ ನಾವು ಡಿಸೈಡ್ ಮಾಡಿದ್ರೆ ಇದನ್ನ ನಾವು ಮಾಡ್ಲೇಬೇಕು ಅಂತ, ಹುಡುಗರಾದ್ರೂ ಸರಿ, ಹೆಣ್ಮಕ್ಳಾದ್ರೂ ಸರಿ, ಯಾರಾದ್ರೂ ಸರಿ, ಯಂಗ್ಸ್ಟರ್ಸ್ ಎಸ್ಪೆಷಲಿ ನಾನು ಯಂಗ್ಸ್ಟರ್ಸ್ ಹೇಳೋದು ಔಟ್ಡೋರ್ ಆಕ್ಟಿವಿಟೀಸ್ನೇ
ಈಗಿನ ಯಂಗ್ಸ್ಟರ್ಸ್ ಮಾಡೋಲ್ಲ. ತುಂಬಾ ಯೋಚನೆ ಮಾಡ್ತಾರೆ, ಅದ್ ಮಾಡ್ಬೇಕಾ ಇದ್ ಮಾಡ್ಬೇಕಾ, ಇಲ್ಲ ಜಿಮ್ಮಿಗೆ ಹೋಗಿ ಬಂದೆ ಸಾಕು ಅಂತ. ಸೊ ಅವ್ರ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ಔಟ್ಡೋರ್ ಆಕ್ಟಿವಿಟೀಸ್ ಆರ್ ವೆರಿ ಇಂಪಾರ್ಟೆಂಟ್. ತುಂಬಾ ಕನ್ಸ್ಟೆಂಟ್ ಮಾಡ್ಕೋಬಿಡಿ ನಿಮ್ ಮೈಂಡ್ ನ ಅನ್ಸುತ್ತೆ. ಖಂಡಿತವಾಗ್ಲೂ ನಿಮ್ಮ ಈ ಮಾತುಗಳನ್ನ ಕೇಳಿ ನಮ್ಮಲ್ಲಿರೋ ಎಷ್ಟೋ ಯಂಗ್ಸ್ಟರ್ಸ್ ಆಗಿರಬಹುದು, ಮಹಿಳೆಯರಾಗಿರಬಹುದು, ಅವರ ಫಿಟ್ನೆಸ್ ಜರ್ನಿನ ಇವತ್ತಿಂದಾನೇ ಶುರು ಮಾಡ್ಲಿ ಅಂತ ಆಶಿಸ್ತಾ ಇಂದಿನ ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ. ಇಷ್ಟು ಹೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ಸಮಯವನ್ನ ಕಳೆದಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ನನ್ಗೊಂದು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಒನ್ ರೈಡ್ ಒನ್ ನೇಷನ್ ಅಭಿಯಾನದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸೈಕಲ್ ಯಾನ ಮಾಡಿರುವ ಪೂಜಾ ಹರೀಶ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಕೀರ್ತನಾ ವಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.